What? நல்ல ரவா. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ನಿಂಗೆ ಬ್ರೆಡ್ நல்ல ஒரு ಸ್ವೀಟ್ ಹಾಕ್ರದು ಕಾಟಿ ಅಂದ್ರೆ ಇನ್ಶಾಲ್ಲ ಟ್ರೈ ಹಾಕೋರು. ಅದಕ್ಕೆ ನಂಗೆ ஒரு ಎಡೆ எடுத்துட்டு ಅದಕ್ಕೆ நீங்கள் பாலும் பின்ன பால் பொடி இட்டுத்து மிக்ஸ் ஆக்கியங்காய்த்து அதில் பின்ன நீங்கள் ஸ்டவ் ஆன் ஆக்கோரும். இதுக்கு நீங்கள் மதுரத்துக்கு பந்தர் இடரும். பந்தர் இல்லைங்க நீங்கள் மில்க் மேடும் இட மில்க் மேட் இட்டும் நல்ல டேஸ்ட் வரும். இது நாங்கள் இப்போ பார்க்குற ஸ்வீட் கோவா. நீங்கள் ரெடிಮೇಡ್ ಕೋವಾ எடுக்கிறீங்க ಅಮೂಲ್ ನಂಗೆ ಅದೆಲ್ಲ ಬಂಡು ಅದು ಇರ್ತದೆ. ಅದಕ್ಕೆ ತೆಲ್ ಮಿಲ್ಕ್ ಮೇಡ್ ಇಟ್ಟತ್ತು ಮಿಕ್ಸ್ ಹಾಕಿಂಗಾಯ್ತು. ಮತ್ತು ಇದು ನಂಗೆ ಚೊಮ್ಮೆ ಸುಲಭಕ್ಕೆ ಹಾಕೋಗು ಅವತ್ತಲು ಪಾಲು ಮಿಕ್ಕರು ಪಾಲು ಪೊಡಿಯು ಮಿಕ್ಕರು ಪಂತರ ಮಿಕ್ಕರು ಇದು നല്ല ತಿಕ್ಕ ಅವ್ರತೋಲು ನೀವು ಬೆಚ್ಚ ಹಾಕಿಂಗಾಯ್ತು. ಹೈ ಫ್ಲೇಮಲ್ಲಿ ಬೇಯ್ಕಂಡ ಕರ್ನಿತ್ತು ಪೋವು ಮೀಡಿಯಂ ಫ್ಲೇಮಲ್ಲಿ ಬೇಯ್ಕೋರು. ಹೈ ಫ್ಲೇಮಲ್ಲಿ ಬೇಯ್ಕ್ರೆ ನೀವು ಮಿಕ್ಸ್ ಹಾಕಿ ಅಂತ ಇಕ್ಕೋರು ಅಪ್ಪ ಕರಿ ಇಲ್ಲ. இப்போ நோக்கொரு கட்டியாக எந்த பால் இதுக்கு நீங்கள் ಎಲ್ತರ ಪೊಡಿ ಇಡೋರು ஒரு ಅரை ಟೀ ಸ್ಪೂನ್ ಹತ್ತರ ಎಲ್ತರ ಪೊಡಿ ಇಟ್ಟತ್ತ ಮಿಕ್ಸ್ ಹಾಕೋರು. ಇನ್ನು ಇದು ತೆಲ್ಲ ಗಟ್ಟಿ ಆವನು ತೆಲ್ಲ ತಣ್ಣಿ ಬಲುಂಡು. ಇದು நீங்கள் ಬೆಚ್ಚ ಹೋಗ್ಬಿಟ್ಟ ಬಲೆಮೆ ಗಟ್ಟಿಯಾಗಿ ಎಂತು ಬಂಡು ನೋಕೋರು ಇಪ್ಪ ಗಟ್ಟಿಯಾಗಿ ಎಂತು ಬಂತು. ಇದಕ್ಕಿನ್ನು நீங்கள் ಡ್ರೈ ಫ್ರೂಟ್ಸ್ ಇಟ್ಟಂಗಾಯ್ತು. ನಿங்கள்ட்ட ಏದು ಡ್ರೈ ಫ್ರೂಟ್ಸ್ ಉಂಡು ಅದು ಇಡೋರು. ಮಿಕ್ಸ್ ಡ್ರೈ ಫ್ರೂಟ್ಸ್ ಇಡ ಇಲ್ಲ ಕೊಟ್ಟೆ ಮಾತ್ರ ಇಟ್ಟಂಗ ಮೆಯ್ಯವರು நல்ல டேஸ்ட் வரும். இன்ஷால்லா ಈ ಬ್ರೆಡ್ ಸ್ವೀಟ್ ಟ್ರೈ ಹಾಕೋರು நல்ல ಅವರು. இப்போ ನೋಕೋರು நாங்கெல்லாம் ஃபில்லிங் ரெடி ஆயிட்டு இன்னும் நாங்கள் சுகர் சிரப் ಹಾಕೋನು. ನಾವುಡ ஒரு ಕಪ್ಪು ಪಂತರ ಎಡ್ತಾರೆ. ಇದಕ್ಕೆ ನೀವು ஒரு ಕಪ್ಪು ತಣ್ಣಿ ಬೀತಿ ಹೆಂಗಾಯ್ತು. ತಣ್ಣಿ ಬೀತಿತ್ತು ಸ್ಟೌಲ್ ಬೇಯ್ಕೋರು. ಇದು ನಂಗೆ ಶುಗರ್ ಸಿರಪ್ ಹಾಕೋಗು. ಇದು ನಂಗೆ ಬ್ರೆಡ್ ಡಿಪ್ ಹಾಕೊಂಡು ಅದಕ್ಕಾಯ್ತು ಶುಗರ್ ಸಿರಪ್ ಹಾಕ್ರೆ. ಶುಗರ್ ಸಿರಪ್ ನಲ್ಲ ಬಾಯ್ಲ್ ಅವನು ಇವನು ಹಾಕೋರು. ತಣ್ಣಿ ನಲ್ಲ ಬಾಯ್ಲ್ ಆಯಂತು ಬಂತು. ಇನ್ನು ನೀವು ಇದಕ್ಕೆ ಲಿಂಬೆರ ಜ್ಯೂಸ್ ಬೀತಿ ಹೆಂಗಾಯ್ತು. ಚೊಮ್ಮೆಲ್ಲ 8 ಡ್ರಾಪ್ಸ್ ಇಡೋರು. ಮೇಯ್ಯವು 8 ಡ್ರಾಪ್ಸ್ ಇಡೋರು. ಎಂದೋ ಚೆಂದಂಗೆ ಶುಗರ್ ಸಿರಪ್ ಆಯಪ್ಪ ಕ್ರಿಸ್ಟಲ್ ಆವತ್ತೀರ ಗಟ್ಟಿ ಆಯಂತು ಬಂಡು ಅದಕ್ಕಾಯ್ತು ಲಿಂಬೆ ಇಡ್ರು ಅಪ್ಪ ಗಟ್ಟಿ ಆವಲ್ಲ ಶುಗರ್ ಸಿರಪ್ ಇಕ್ಕರು இல்லைங்க கிறிஸ்டல் ஆயும் வந்து பண்டு. இப்போ நோக்கோரு நல்ல ಬಾಯ್ಲ್ ಆಯಿಲ್ ಪಿನ್ನ ತಣ್ಣಿ ಕಂಪ್ಲೀಟ್ ಕೊರ್ഞ്ഞು ಅಂತು ಬಂಡು ಅದ್ರಲ್ಲಿ ಪಿನ್ನ ನಿಂಗೆ ಎಂದ ಹಾಕೋರು ಕೈಯಲ್ಲಿ ತೆಲ್ಲು ನೋಕೋರು ஒரு ಸ್ಟಿಕ್ ಬಲೆ ಬಂದೆಂಗೆ ಶುಗರ್ ಸಿರಪ್ ರೆಡಿ ಆಯಿರಂತ ಅರ್ಥ. ಇನ್ನು ನಿಂಗೆ ಸ್ಟವ್ ಆಫ್ ಹಾಕಿತ್ತು ಬೆಚ್ಚಂಗಾಯ್ತು. ಇನ್ನು ನಿಂಗೆ ಬ್ರೆಡ್ ಎಡ್ಕೋರು. ನಾವು ಕೂಡ ಮಿಲ್ಕ್ ಬ್ರೆಡ್ ಎಡ್ತಾರೆ. ನಿಂಗೆ ಮಿಲ್ಕ್ ಬ್ರೆಡ್ರ ಬದಲು ಬೇರೆ ಏದು ಬ್ರೆಡ್ ಎಡ್ಕ ನಿಂಗೆ ಬ್ರೌನ್ ಬ್ರೆಡ್ ಬೇನೆ ಬ್ರೌನ್ ಎಡ್ಕ ವೈಟ್ ಬೇನೆ ವೈಟ್ ಎಡ್ಕ ನಿಂಗೆ ಏದು ಇಷ್ಟುಂಡು ಅದು ಎಡ್ತಂಗಾಯ್ತು. ಮಾತ್ರ ಮಿಲ್ಕ್ ಬ್ರೆಡ್ಲು ತೆಲು ಟೇಸ್ಟ್ ಅವರು ಅಂತ ಯಾರಮ್ಮೆ ಅದಕ್ಕಾಯ್ತು ಮಿಲ್ಕ್ ಬ್ರೆಡ್ ಚೂಸ್ ಹಾಕಿರೋ. இப்போ மில்க் பிரெட் ராங்கனமே சைடெல்லாம் நீங்கள் கட் ஆக்கித்து எடுக்கோரு. கட் ஆக்கித்து எடுத்தது சைடு உண்டಲ್ಲ ಅದರ நீங்கள் ಬ್ರೆಡ್ ಕ್ರಮ್ಸ್ ಹಾಕಿತ್ತು ಬೇಯ್ಕೊಂಡು ವೇಸ್ಟ್ ಎಂದು ಮಾವುಲ್ಲ ಸೈಡ್ ಬ್ರೆಡ್ ಕ್ರಮ್ಸ್ ಹಾಕಿತ್ತು ಬೆಚ್ಚಂಗಾಯ್ತು. ಇನ್ನು ನೀವು ஒரு ಎಡ್ತಲು ತಣ್ಣಿ ಬೇಯ್ಕೋರು. ತಣ್ಣಿ ನಂಗೆ ಯೂಸ್ ಹಾಕ್ರು ಗಮ್ಮು ಬಲೆ ಪತ್ತು ಆಟೋಗೈತು ನೋಕೋರು. நீங்கள் ಇದು 4 ಸೈಡಿಗೂ ತಣ್ಣಿ ಇಟ್ಟಂಗಾಯ್ತು ತೆಲ್ಲಿಗೆ ತೊಟ್ಟಂಗಾಯ್ತು. പിന്നെ ಇದಕ್ಕೆ ನಂಗೆ ಹಾಕಿ ಬೆಚ್ಚೋ ಕೋವುಂಡಲ್ಲಿ ಫಿಲ್ಲಿಂಗ್ ಪಾಲು ಅದು ಮಿಡ್ಲಲ್ಲಿ ಬೇಯ್ಕೋರು. ಅದು ಮಿಡ್ಲಲ್ಲಿ ಬೆಚ್ಚಿತ್ತು ಫೋಲ್ಡ್ ಹಾಕಿಂಗಾಯ್ತು. நீங்கள் ஒருக்கா ட்ரை ஆக்கோரு. நல்ல டேஸ்ட் வரும். ಈ ಬ್ರೆಡ್ ಸ್ವೀಟ್ நல்ல ಕ್ರಿಸ್ಪಿ ಐತಿ ಇಕ್ಕರು ಶುಗರ್ ಸಿರಪ್ ಇಕ್ಕರು പിന്നെ நாங்கள் ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟದು ಇಕ್ಕರಲ್ಲಿ അങ്ങനെ ಸ್ವಲ್ಪ நல்ல ಟೇಸ್ಟ್ வரும். இன்ஷால்லா நீங்கள் ಈ ரெசிபி ட்ரை ஆக்கி நாக்க நீங்கள் கமெண்ட்ஸ் ಹಾಕೋರು ಹೆಂಗನ ಇರುಚೆ ಅಂತ. இப்போ நீங்கள் ಬ್ರೆಡ್ಡಿಂದ ಹಿಂಗನ ವರ್ಕ நீங்கள் ಟ್ರೈ ಹಾಕೋರು. நல்ல ಟೇಸ್ಟ್ ಅವರು ಎಲ್ಲರಿಗೂ ಇಷ್ಟ ಅವರು. ಚೊಮ್ಮೆ ಸುಲಭ ಇದು ಹಾಕೋಗು. இப்போ நீங்கள் ಸ್ಪ್ರೆಡ್ ಹಾಕಿತ್ತೈತಲ್ಲ ಇನ್ನು ಹಿಂಗೆ ಫೋಲ್ಡ್ ಹಾಕಿಂಗಾಯ್ತು. ಫೋಲ್ಡ್ ಹಾಕಿತ್ತು ಪ್ರೆಸ್ ಹಾಕೋರು ಸೈಡೆಲ್ಲ ಹಿಂಗೆ ಪ್ರೆಸ್ ಹಾಕಿತ್ತು ಬೆಚ್ಚಂಗಾಯ್ತು. ಎಲ್ಲ ಬ್ರೆಡ್ಡು ನೀವು ಹಿಂಗೆ ನೆಮ್ಮೆ ಹಾಕೋರು. ಹಾಕಿ ಪಿನ್ನ ನಂಗೆ ಇದು ಫ್ರೈ ಹಾಕೋಗೊಂಡು ಫ್ರೈ ಹಾಕಿತ್ತು ಒರ್ಕತ್ತ ಶುಗರ್ ಸಿರಪ್ ಡಿಪ್ಪೆಲ್ಲ ಹಾಕೋಗೊಂಡು ಟೇಸ್ಟ್ ಅವರು. இப்போ ಬ್ರೆಡ್ ಫೋಲ್ಡೆಲ್ಲ ಹಾಕಿತ್ತಾಯ್ತು. ಇನ್ನು ನೀವು ಎಣ್ಣೆ ಬೆಚ್ಚಂಗಾಯ್ತು. ಎಣ್ಣೆ ಬೆಚ್ಚಾಯಿಲ್ ಪಿನ್ನ நீங்கள் ಬ್ರೆಡ್ ಇಡೋರು. ಬ್ರೆಡ್ ಇಟ್ಟಿತ್ತು ಗೋಲ್ಡನ್ ಬ್ರೌನ್ ಅವ್ರ ತೋಲು நீங்கள் ಫ್ರೈ ಹಾಕಿಂಗಾಯ್ತು. ಜಂಡು ಸೈಡು ಕಲರ್ ಬರ್ಟ್ ಜಂಡು ಸೈಡು ಕಲರ್ ಬಂದ പിന്നെ നിങ്ങൾ എടുത്തങ്ങാಯ್ತು. എടുത്തിട്ട് അതിൽ പിന്നെ നിങ്ങൾ ಇದು ಶುಗರ್ ಸಿರಪ್ಪಿಗೆ ಡಿಪ್ ಹಾಕೋನು. ನಾ ಬೇರಿಕಿರೆ ನಂಡ ನಿಂಗೆ ವೀಡಿಯೋಸ್ ಎಲ್ಲ ಇಷ್ಟ ಅವರು ಅಂತೂ ಪ್ಲೀಸ್ ಚಾನಲ್ಗೆ ಎಪ್ಪೊಂದು ಸಪೋರ್ಟ್ ಹಾಕೋರು. നിങ്ങൾ ಇನ್ಸ್ಟಾಗ್ರಾಮ್ರ ಪೇಜ್ ಫಾಲೋ ಹಾಕಿಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ಲು ಉಂಡು. നിങ്ങൾ ಚಕ್ಕ ಹಾಕಂಗಾಯ್ತು. ಇದ್ರ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ಲು ಕೊಡುಕ್ರೆ நீங்கள் ಡಿಸ್ಕ್ರಿಪ್ಷನ್ ಚಕ್ಕ ಹಾಕೋರು ನೆನಪುಲು. ಇವನು ಹಾಕೋರು ಒಂದು ಸೈಡ್ ಕಲರ್ ಬಂತು ಇನ್ನೊಂದು ಸೈಡು ಅದೇ ಬಲ್ಲ ಜಂಡು ಸೈಡು ಕಲರ್ ಬಂದ ಇಲ್ಲಿ പിന്നെ നിങ്ങൾ എടുത്തങ്ങാಯ್ತು. ഇപ്പം നോക്കൂ ജണ്ട് സൈഡും കളർ വന്നിട്ട് എടുക്കോರು. എടുത്തിട്ടെಲ್ಲ ಆಯಿಲ್ പിന്നെ നിങ്ങൾ ಇದ್ರ ಶುಗರ್ ಸಿರಪ್ಪಿಗೂ ಡಿಪ್ ಹಾಕೋರು. ನೋಕೋರು ಇಪ್ಪ ನಾನು ಇದ್ರ ಶುಗರ್ ಸಿರಪ್ಪಿಗೂ ಡಿಪ್ ಹಾಕಿವಲ್ಲ ಜಂಡು ಸೈಡು നിങ്ങൾ ಡಿಪ್ ಹಾಕಿತ್ತು ಮಿಕ್ಸ್ ಫುಲ್ಲು ಶುಗರ್ ಸಿರಪ್ ಕೋಟ್ ಹಾಕೋರು. ಫುಲ್ ಅವನು ಫುಲ್ಲು ಶುಗರ್ ಸಿರಪ್ ಕೋಟ್ ಹಾಕಿ പിന്നെ நீங்கள் ಇದ್ರ എടുത്തിട്ട് ஒரு ಪ್ಲೇಟಲ್ಲಿ ಬೆಚ್ಚಂಗಾಯ್ತು. ಶುಗರ್ ಸಿರಪ್ ಬ್ರೆಡ್ ಕಂಪ್ಲೀಟ್ ಡಿಪ್ ಅವನು ಶುಗರ್ ಸಿರಪ್ಲು അതിൽ പിന്നെ നിങ്ങൾ ಪ್ಲೇಟಲ್ಲಿ ಇಟ್ಟಂಗಾಯ್ತು. ಎಲ್ಲ ಅಂಗನೇ நீங்கள் ಫ್ರೈ ಹಾಕಿ ಬ್ರೆಡ್ ಉಂಡಲ್ಲೇ ಅದೆಲ್ಲ நீங்கள் ಕಂಪ್ಲೀಟ್ ಶುಗರ್ ಸಿರಪ್ಪಿಗೆ ಡಿಪ್ ಹಾಕಿತ್ತು എടുത്തങ്ങാಯ್ತು. നല്ല ടേസ്റ്റ് ಅವರು. ಇದರ ಮೇಲಿಗೆ நீங்கள் ಸ್ಯಾಫ್ರೋನು ನಿங்கள்ட்ட ಪಿಸ್ತಾ ಪೊಡಿ ಹಾಕಿತ್ತು ಇಟ್ಟಂಗಾಯ್ತು. நல்ல ಟೇಸ್ಟ್ ಇನ್ಶಾಲ್ಲ ನೀವು ವರ್ಕ ಟ್ರೈ ಹಾಕೋರು. ಹಾಕಿತ್ತು నాకు ಕಮೆಂಟ್ಸ್ ಹಾಕಂಗಾಯ್ತು. ಇದು நீங்கள் ಫ್ರಿಜ್ಜಲ್ಲಿ വെച്ചിട്ട് ತಿಂಡೆಂಗು ಇನ್ನೂ ಟೇಸ್ಟ್ ಅವರು.
இப்போ ಸಿಂಪಲ್ ಆಯ್ತು ಬ್ರೆಡ್ಲು ಸ್ವೀಟ್ ರೆಡಿ ಆಯ್ರು ಇನ್ಶಾಲ್ಲ ಟ್ರೈ ಹಾಕೋರು ಹಾಕಿತ್ತು ಕಮೆಂಟ್ಸ್ ಹಾಕಿಂಗ್ ಆಯ್ತು ನಂಡ ನಿಂಗೆ ಈ ರೆಸಿಪಿ ಇಷ್ಟ ಇರಂತು ಬಿಯರಿಕ್ಕಿರೆ ಸಬ್ಸ್ಕ್ರೈಬ್ ಹಾಕಂತ ವಿಡಿಯೋ ನೋಕಿಂದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆವರು ಥ್ಯಾಂಕ್ ಯು. It's so good, okay? You have to make it and try it. It's made out of bread, right? Like and subscribe for this channel and help us reach 6,000 subscribers. Thank you.